ಹಾಯ್ ಹಲೋ A1 ಪವರ್ ಟೂಲ್ಸ್. ಇದು ಎಚ್ ಟಿ ಪಿ ಪಂಪು. ಇದರ ಆಯಿಲ್ ಸೀಲ್ ಲೀಕೇಜ್ ಆಗಿದೆ. ನೋಡಿ ಇಲ್ಲಿ ಪ್ಲಂಜರ್ ರೋಡ್ ಹತ್ರ 3 ಆಯಿಲ್ ಸೀಲ್ ಉಂಟಲ್ಲ, ಇದನ್ನು ಹೇಗೆ ಚೇಂಜ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಫುಲ್ಲು ವಿಡಿಯೋ ನೋಡಿ. ಫಸ್ಟಿಗೆ ಈ ಪುಲ್ಲಿ ಉಂಟಲ್ಲ ಅದನ್ನು ತೆಗೀರಿ. ಇದಕ್ಕೆ ಲಬ್ಬರ್ ಹ್ಯಾಮರಲ್ಲಿ ಬಡಿಬೇಕು, ಡೈರೆಕ್ಟ್ ಹ್ಯಾಮರಲ್ಲಿ ಬಡಿಬಾರ್ದು, ಅದು ಕಟ್ ಆಗುತ್ತದೆ. ಮತ್ತು ಇಲ್ಲಿ 4mm ಎಲ್ಲಂಕಿ ಉಂಟು, ಅದನ್ನು ರಿಮೂವ್ ಮಾಡಿ. ಓಕೆ, ಈಗ ರಿಮೂವ್ ಆಯಿತು. ಫಸ್ಟಿಗೆ ಇದರದ್ದು ಆಯಿಲೆಲ್ಲ ಕ್ಲೀನ್ ಮಾಡಬೇಕು, ಫುಲ್ ಖಾಲಿ ಮಾಡಿ ಇಡಬೇಕು, ಇಲ್ಲದ್ದು ಎಲ್ಲ ಚಿಲ್ಲುತ್ತದೆ ಆಯಿಲ್. ನೋಡಿ ಇದೆ ಕ್ರ್ಯಾಂಕ್ ಶಾಫ್ಟು. ಇದು 10mm ಬೋಲ್ಟ್ ಉಂಟಲ್ಲ ಅದನ್ನು ರಿಮೂವ್ ಮಾಡಿ. ಓಕೆ, ಈಗ ರಿಮೂವ್ ಆಗಿದೆ. ಇದು ಪ್ಲಂಜರ್ದು ವಾಷರ್. ಮತ್ತೆ ಇಲ್ಲಿ 3 ಸ್ಕ್ರೂ ಉಂಟಲ್ಲ ಅದನ್ನು ಲೂಸ್ ಮಾಡಿ. ಈಗ ಕ್ರ್ಯಾಂಕ್ ಶಾಫ್ಟ್ಗೆ ಲಬ್ಬರ್ ಹ್ಯಾಮರಿಂದ ಬಡಿಬೇಕು. ಓಕೆ, ಈಗ ರಿಮೂವ್ ಆಗಿದೆ ನೋಡಿ ಕ್ರ್ಯಾಂಕ್ ಶಾಫ್ಟು. ಓಕೆ, ಇದು ನೋಡಿ ಪ್ಲಂಜರ್ ರಾಡ್. ಇದು ಪಂಪು ಅಗ್ರಿಮೆಂಟ್ 30. ಓಕೆ, ಇದರದ್ದು ಪ್ಲಂಜರ್ ರಾಡ್ ಎಲ್ಲ ಒಳ್ಳೆದುಂಟು. ಅದು ಕ್ಲೀನಾಗಿ ಆಯಿಲ್ ಸೀಲಿಗೆ ಬಡಿಬೇಕು, ಇಲ್ಲದ್ರೆ ಸೈಡಿಗೆಲ್ಲ ಕ್ರ್ಯಾಕ್ ಆಗ್ತದೆ. ಮತ್ತೆ ಇನ್ನೊಮ್ಮೆ ಹಾಕಿದರೆ ಸಹ ಲೀಕೇಜ್ ಆಗ್ಬೋದು. ಓಕೆ, ಈಗ ರಿಮೂವ್ ಆಗಿದೆ ನೋಡಿ. ಇದು ನ್ಯೂ ಆಯಿಲ್ ಸೀಲ್. ಆಯಿಲ್ ಸೀಲ್ ಹಾಕುವಾಗ ಅಣ್ಣ ಪಾಂಡು ಗಮ್ಮನ್ನು ತಗೊಳ್ಬೇಕು. ಇದನ್ನು ಸಹ ಕ್ಲೀನ್ ಮಾಡಬೇಕು.
ಓಕೆ, ಇದು ಫುಲ್ಲು ವಿಡಿಯೋ ಉಂಟು, ತುಂಬ ಲಾಂಗ್ ಉಂಟು. ಇದು ಪಾರ್ಟ್ 1. ಪಾರ್ಟ್ 2 ಅಲ್ಲಿ ಇದನ್ನು ಹೇಗೆ ಸೀಟಿಂಗ್ ಮಾಡೋದು ಎಲ್ಲ ಹೇಳಿಕೊಡ್ತೀನಿ. ಥ್ಯಾಂಕ್ ಯು.